SSC MTS ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಖಿಲ ಭಾರತ ಮುಸ್ಲಿಂ ಲೀಗ್ ಅನ್ನ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡ್ತಾರಂತ ಕ್ವಶನ್ ಅನ್ನ ಕೇಳಿದಾರೆ. ಸೊ ಯಾವ ವರ್ಷ ಅಂದ್ರೆ 1906ರಲ್ಲಿ. ಹಿಂಗೆ ನೆನ್ಪಿಟ್ಕೊಡ್ರಿ, ಸ್ವದೇಶಿ ಮೂವ್ಮೆಂಟ್ ಅಂತ ಹೇಳಿ ಬರುತ್ತಾ 1905ರಲ್ಲಿ. ಬಂಗಾಳ ವಿಭಜನೆ ಕೂಡ 1905ರಲ್ಲೇ ಬರುತ್ತಾ. ನೆಕ್ಸ್ಟ್ ಕ್ವಶನ್, ಕಲಾಮಂಡಲಂ ಕಲ್ಯಾಣ ಕುಟ್ಟಿ ಅಮ್ಮ ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರಕ್ಕೆ ತುಂಬಾ ಫೇಮಸ್ ಆಗಿದಾರಂತ ಕ್ವಶನ್ ಐತೆ. ನೆನ್ಪಿಟ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್ ಇದು. ಕಲಾಮಂಡಲಂ ಕಲ್ಯಾಣ ಕುಟ್ಟಿ ಅಮ್ಮ ಅಂತಂದೇಳಿ. ಸೊ ಈ ಹೆಸರು ನೋಡಿದ ತಕ್ಷಣ ಗೊತ್ತಾಗ್ಬೇಕು, ಕಲ್ಯಾಣ ಕುಟ್ಟಿ, ಕಲಾಮಂಡಲಂ ಈ ತರ ಹೆಸರುಗಳು ಬಂದು ಅಂದ್ರೆ ಒಂದು ಕೂಚಿಪುಡಿ ಅಥವಾ ಮೋಹಿನಿ ಅಟ್ಟಂ. ಉಳಿದ್ನೆಲ್ಲ ಎಲಿಮಿನೇಷನ್ ಮಾಡ್ಬೇಕು. ಇಲ್ಲಿ ಆನ್ಸರ್ ಯಾವ್ದಂದ್ರ ಮೋಹಿನಿ ಅಟ್ಟಂ ಅಂತಂದ್ ಹೇಳ್ತೀವಿ. ಮೋಹಿನಿ ಅಟ್ಟಂ, ಕೂಚಿಪುಡಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಂತ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲ್ಯಾಕ್ಟಿಕ್ ಆಮ್ಲ ಸೊ ಯಾವುದ್ರಲ್ಲಿ ಕಂಡು ಬರುವಂತಹ ಸಾಮಾನ್ಯ ಅಸಿಡ್ ಆಗೈತೆ ಅಂತ ಕ್ವಶನ್ ನ ಕೇಳಿದಾರ. ಲ್ಯಾಕ್ಟಿಕ್ ಅಸಿಡ್ ಯಾವ್ದ್ರಲ್ಲಿ ಕಂಡು ಬರುತ್ತಾ? ಹಾಲಿನಲ್ಲಿ ಕಂಡು ಬರುವಂತದ್ದು. ವಿನೆಗಾರ್ ಅಲ್ಲಿ ಒಂದು ಎಲಿಮೆಂಟ್ ಕಂಡು ಬರುತ್ತೆ. ಸೊ ಅಂದ್ರೆ ನಾವು ಈರುಳ್ಳಿ ಅಂತಂದ್ ಹೇಳ್ತೀವಲ್ಲ, ಅದರಲ್ಲಿ ಒಂದು ಎಲಿಮೆಂಟ್ ಕಂಡು ಬರುತ್ತಾ, ಆ ಎಲಿಮೆಂಟ್ ಯಾವುದು ಅಂತ ಕಮೆಂಟ್ ಅನ್ನ ಹಾಕಿ. ನೆಕ್ಸ್ಟ್ ಕ್ವಶನ್, ಬೈಶಾಗು ಉತ್ಸವ ಅಂತಂದ್ ಹೇಳಿ, ಬೈಸಾಖಿ ಅಲ್ಲ, ಬೈಶಾಗು ಉತ್ಸವ ಅನ್ನೋದು ಭಾರತದ ಯಾವ ರಾಜ್ಯದೊಂದಿಗೆ ಸಂಬಂಧವನ್ನ ಹೊಂದೈತಿ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಸೊ ಯಾವ್ದಕ್ ನೋಡ್ರಿ, ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು. ನಾನು ಇಲ್ಲಿವರೆಗೂ ಏನ್ ಕ್ವಶನ್ಸ್ ಗಳನ್ನ ಹೇಳಿದೀನಿ ಎಲ್ಲ ಅಸ್ಸಾಂ ಆಗೈತೆ. ನೆಕ್ಸ್ಟ್ ಬೇರೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ, ಬರ್ದಿಟ್ಕೊಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ರೌತ್ ನೌಚ ಅಂತಂದ್ ಹೇಳಿ. ಸೊ ರೌತ್ ನಾಚ ಅನ್ನೋ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಬುಡಕಟ್ಟು ಜನಾಂಗದವರು ಒಂದು ಪ್ರದರ್ಶಿಸುವಂತ ನೃತ್ಯವಾಗೈತ ರೌತ್ ನಾಚ. ಸೊ ಅದೊಂದು ನೃತ್ಯ, ಇದೊಂದು ಬುಡಕಟ್ಟು ಜನಾಂಗದವರು ಪ್ರದರ್ಶನ ಮಾಡ್ತಾರ. ಯಾವ ರಾಜ್ಯದವರು ಮಾಡ್ತಾರ ಅಂತ ಕ್ವಶನ್ ಅನ್ನ ಕೇಳಿದ್ರ, ಯಾವ ರಾಜ್ಯದವ್ರು ಅಂತಂದ್ ಹೇಳಿದ್ರ ಛತ್ತೀಸ್ಗಢದವರು.